ಫೈನಲಿ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಸ್ಮಾರ್ಟ್ಫೋನ್ ಇದೆ. ಈ ಒಂದು ಫೋಲ್ಡಬಲ್ ಸ್ಮಾರ್ಟ್ಫೋನ್ನ ಸ್ಯಾಮ್ಸಂಗ್ ಅವರು ₹1,75,000 ಲಾಂಚ್ ಮಾಡಿದ್ದಾರೆ. ಇಷ್ಟೊಂದು ದುಡ್ಡು ಕೊಟ್ಟು ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ? ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಸಿಮ್ ಎಲೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ USB Type-C ಇಂದ Type-C ಚಾರ್ಜಿಂಗ್ ಕೇಬಲ್ಲು. ಇದನ್ನು ಬಿಟ್ಟರೆ ಬೇರೆ ಯಾವ ಎಕ್ಸಸರೀಸು ಕೂಡ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಸ್ಯಾಮ್ಸಂಗ್ ಅವರು ಇಲ್ಲಿಯವರೆಗೆ ಲಾಂಚ್ ಮಾಡಿರುವಂಥ ಒನ್ ಆಫ್ ದ ಲೈಟೆಸ್ಟ್, ಒನ್ ಆಫ್ ದ ಥಿನ್ನೆಸ್ಟ್ ಫೋಲ್ಡಬಲ್ ಸ್ಮಾರ್ಟ್ಫೋನ್ ಆಯಿತಾ. ಕೇವಲ 215 ಗ್ರಾಮ್ ವೆಯ್ಟ್ ಇದೆ ಮತ್ತು ಫೋಲ್ಡ್ ಆಗಿದ್ದಾಗ ಕೇವಲ 8.9 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಅನ್ಫೋಲ್ಡ್ ಆಗಿದ್ದಾಗ ಕೇವಲ 4.2 mm ಥಿಕ್ನೆಸ್ಸು. ಅನ್ಬಿಲೀವಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸಖತ್ ತಿನ್ನಾಗಿದೆ. ನಾವು ಕೈಲಿಟ್ಕೊಂಡಿದ್ದಾಗ ಯಾವುದೋ ನಾರ್ಮಲ್ ಫೋನ್ನ ಕೈಲಿಟ್ಕೊಂಡಿದ್ದೀವಿ ಅನ್ನೋ ರೀತಿ ಅನಿಸುತ್ತೆ. ಫೋಲ್ಡಬಲ್ ಅಂತ ಫೀಲ್ ಆಗಲ್ಲ. ಅಷ್ಟೊಂದು ಲೈಟ್ ವೇಟ್ ಇದೆ, ಅಷ್ಟೊಂದು ತಿನ್ನಾಗಿದೆ. ಈ ಫೋನ್ನ ಫ್ರಂಟಲ್ಲಿ ಅಂದರೆ ಫೋಲ್ಡ್ ಆಗಿದ್ದಾಗ ನಮಗೆ ಮುಂದೆ ಕಾಣುವಂಥ ಈ ಡಿಸ್ಪ್ಲೇ ಏನಿದೆ, ಇದು ಗೊರಿಲ್ಲಾ ಗ್ಲಾಸ್ ಸಿರಾಮಿಕ್ 2 ಗ್ಲಾಸ್ ಆಯಿತಾ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸು. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಯೂನಿಫಾರ್ಮ್ ಬೆಜಲ್ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಯೂಶಲಿ ಫೋಲ್ಡಬಲ್ ಫೋನ್ಗಳಲ್ಲಿ ನಾರ್ಮಲಿ ಇಷ್ಟೇ ಬೆಜಲ್ ಇರುತ್ತೆ, ಚೆನ್ನಾಗಿ ಕಾಣುತ್ತೆ. ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನಾವೇ ಸಪ್ರೇಟಾಗಿ ಹಾಕೋಬೇಕಾಗತ್ತೆ ಬೇಕು ಅಂದರೆ. ಇನ್ನು ಹಿಂದಕ್ಕೆ ಬಂತು ಅಂದರೆ ಈ ಟ್ರಿಪಲ್ ಕ್ಯಾಮ್ರಾ ಇದೆ ಅಲ್ವಾ, ಆ ಒಂದು ಸೈಡು. ಸೊ ಈ ಸೈಡಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಗ್ಲಾಸನ್ನು ಹಾಕಿದ್ದಾರೆ. ಇದು ಕೂಡ ಒಂದು ಸ್ಟ್ರಾಂಗೆಸ್ಟ್ ಗ್ಲಾಸು. ಒಂಥರ ಮ್ಯಾಟ್ ಫಿನಿಶ್ ಇದೆ. ಒಂದು ಆ್ಯಂಗಲಿಂದ ಸ್ವಲ್ಪ ಸ್ಮಡ್ಜಸ್ ಕೂಡ ಕಾಣುತ್ತೆ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ಪು ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ನಮಗೆ ಈ ಫೋಲ್ಡಬಲ್ ಫೋನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಫ್ಯೂಚರ್ನಲ್ಲಿ ಮೋಸ್ಟ್ಲಿ ಟೈಟೇನಿಯಂ ಫ್ರೇಮ್ನ ಕೂಡ ಕೊಡಬಹುದೇನೋ. ಸದ್ಯಕ್ಕೆ ಈ ಫೋನಲ್ಲಿ ಅಡ್ವಾನ್ಸ್ಡ್ ಆರ್ಮರ್ ಅಲ್ಯೂಮಿನಿಯಮನ್ನು ಹಾಕಿದ್ದಾರೆ ಮತ್ತು ಇಂಚ್ ಡಿಸೈನ್ ಕೂಡ ತುಂಬ ಸಾಲಿಡ್ ಆಗಿದೆ. ಮೋಸ್ಟ್ಲಿ ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಹಿಂಜಸ್ ಇರುತ್ತೆ ಅಂತ ಕಾಣುತ್ತಾ ಇತ್ತು. ಅದ್ರ ಬಗ್ಗೆ ಎಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ. ನಮಗೆ ಈ ಫೋನಲ್ಲಿ USB Type-C ಪೋರ್ಟ್ ಇದೆ. ಲಿಟ್ರಲ್ ಎಷ್ಟು ತಿನ್ನಾಗಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. Type-C ಪೋರ್ಟ್ ಎಷ್ಟಿದೆಯೋ ಆಲ್ಮೋಸ್ಟ್ ಅಷ್ಟೇ ಥಿಕ್ನೆಸ್ ನಮಗೆ ಈ ಫೋನ್ ಕೂಡ ಸಿಗ್ತಾ ಇದೆ. ಯಾವುದೇ SD ಕಾರ್ಡ್ ಸ್ಲಾಟ್ ಇಲ್ಲ. 2 ಸಿಮ್ಮನ್ನು ನೀವು ಹಾಕೊಬೋದು ಮತ್ತು IP48 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ನಮಗೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 3ರಿಂದ 4 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 3ರಿಂದ 4 ಅಂತ ಯಾಕಂದೆ ಅಂದರೆ 4ನೇ ಕಲರು ಮಿಂಟ್ ಅಂತ ಒಂದು ಕಲರ್ ಇದೆ. ಸೊ ಇದು ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಅವೈಲೇಬಲ್ ಇದೆ. ಅಲ್ಲಿ ಮಾತ್ರ ನೀವು ಪರ್ಚೇಸ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕ್ರೇಜಿ ಆಗಿದೆ, ಅನ್ಬಿಲೀವಬಲ್ ಆಗಿದೆ. ನನಗಂತೂ ಪರ್ಸ್ನಲಿ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಸೆಲ್ಫಿ ಕ್ಯಾಮ್ರಾ ಆ್ಯಕ್ಚುಲಿ 2 ಇದೆ ಆಯಿತಾ. ಒಂದು ಫೋಲ್ಡ್ ಆಗಿದ್ದಾಗ, ಇನ್ನೊಂದು ಅನ್ಫೋಲ್ಡ್ ಆಗಿದ್ದಾಗ. ಲಾಸ್ಟ್ ಟೈಮು ಅಂಡರ್ ಡಿಸ್ಪ್ಲೇ ಸೆಲ್ಫಿ ಕ್ಯಾಮ್ರಾ ಇತ್ತು, ಈ ಸಲ ಅದನ್ನು ರಿಮೂವ್ ಮಾಡಿದ್ದಾರೆ. ಸೊ ನಿಮಗೆ ಯಾವುದೇ ಅಂಡರ್ ಡಿಸ್ಪ್ಲೇ ಸಿಗ್ತಾಯಿಲ್ಲ. ಸೊ ಎಲ್ಲದು ಕೂಡ ಪಂಚೋಲ್ ಕ್ಯಾಮ್ರಾಗಳು. ಎರಡರದ್ದು ಕ್ವಾಲಿಟಿ ಸಿಮಿಲರ್ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಆಮೇಲೆ ಬರ್ತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ನಾವು ಈ ಫೋನನ್ನು ಅನ್ಫೋಲ್ಡ್ ಮಾಡಿದಾಗ 8 ಇಂಚಿನ ಡಿಸ್ಪ್ಲೇ ಆಗುತ್ತೆ. ಇದಕ್ಕೆ QXGA+ ರೆಸೊಲ್ಯೂಷನ್ ಅಂತ ಕರೀತಾರೆ ಆಯಿತಾ. ಸೊ ಇದೊಂದು ರೀತಿ ಕ್ವಾಡ್ HD ಸ್ವಲ್ಪ ಜಾಸ್ತಿ ರೆಸೊಲ್ಯೂಷನ್ ಬರುತ್ತೆ. ಡೈನಮಿಕ್ ಅಮೋಲೆಡ್ 2X ಡಿಸ್ಪ್ಲೇ ಆಯಿತಾ. 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. LTPO ಡಿಸ್ಪ್ಲೇ ಆಯಿತಾ. ಸೊ ಸೂಪರ್ ವಿಷಯ. ಅವಶ್ಯಕತೆ ಇರೋ ಟೈಮಲ್ಲಿ 1 ಹರ್ಟ್ಸಿಂದ 120 ಹರ್ಟ್ಸ್ ತನಕ ಡಿಸ್ಪ್ಲೇ ರಿಫ್ರೆಶ್ ರೇಟ್ ವೇರಿ ಆಗ್ತಿರುತ್ತೆ. ಹೆವಿ ಬ್ರೈಟ್ ಆಗಿದೆ. 2600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಅವರು ವಿಷನ್ ಬೂಸ್ಟರ್ ಅಂತ ಕರೀತಾರೆ ಆಯಿತಾ. ಸೊ ಬಿಸ್ಲಿಗೆ ಹೋದ್ರೂ ಸಹ ನಮಗೆ ಡಿಸ್ಪ್ಲೇ ಸಖತ್ತಾಗಿ ಕಾಣುತ್ತೆ. ಇನ್ನು ಫೋಲ್ಡ್ ಆಗಿದ್ದಾಗ ಇರುವಂಥ ಈ ಸಣ್ಣ ಡಿಸ್ಪ್ಲೇ 6.5 ಇಂಚು. ಇದು ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಡೈನಮಿಕ್ ಅಮೋಲೆಡ್ 2X ಡಿಸ್ಪ್ಲೇ. ಇದು ಕೂಡ LTPO ಡಿಸ್ಪ್ಲೇ. ಇದು ಕೂಡ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. 10 ಬಿಟ್ ಡಿಸ್ಪ್ಲೇ. HDR ಸಪೋರ್ಟ್ ಮಾಡುತ್ತೆ. ಪ್ರೋ ವಿಷನ್ನ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಒಟ್ಟಿನಲ್ಲಿ ಡಿಸ್ಪ್ಲೇ ಸಖತ್ತಾಗಿದೆ. ಆಬ್ವಿಯಸ್ಲಿ ಸ್ಯಾಮ್ಸಂಗ್ ಡಿಸ್ಪ್ಲೇ ಶಾರ್ಪ್ ಇಮೇಜನ್ನು ನಮಗೆ ಕೊಡುತ್ತೆ. ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ. ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇದು ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಬಟ್ ಆ ರೀತಿ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗನ್ನು ಈ ಒಂದು ಫೋನಲ್ಲಿ ಕೊಟ್ಟಿಲ್ಲ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು
3 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು, 256 GB ಸ್ಟೋರೇಜು, 12 GB ರ್ಯಾಮು, 512 GB ಸ್ಟೋರೇಜು, 16 GB ರ್ಯಾಮು, 1 TB ಸ್ಟೋರೇಜು ಆಯಿತಾ. ಸೊ ಬೇಸ್ ವೇರಿಯಂಟ್ ನಿಮಗೆ 1,75,000 ಆಗುತ್ತೆ. ಮೋಸ್ಟ್ಲಿ ಬ್ಯಾಂಕ್ ಆಫರ್ ಅದು ಇದು ಕೊಟ್ಟರೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದೇನೋ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್, UFS 4.0 ಸ್ಟೋರೇಜ್, ಯಾವುದೇ ಕಾಂಪ್ರಮೈಸ್ ಇಲ್ಲ. ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಮತ್ತೊಮ್ಮೆ ಮೋಸ್ಟ್ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 8 Elite ಫಾರ್ ಗ್ಯಾಲಕ್ಸಿ. ನಾವೆಲ್ಲರೂ ಅಂದ್ಕೊಂಡು ಎಕ್ಸಿನೋಸ್ ಪ್ರೊಸೆಸರ್ ಇರುತ್ತೆ ಅಂತ, ಬಟ್ ಇಲ್ಲ, ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ನ ಹಾಕಿದ್ದಾರೆ. ನಾವಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 20,15,000 ರೇಟಿಂಗನ್ನು ಕೊಡ್ತಾ ಇದೆ. ಬಟ್ ಈ ಪ್ರೊಸೆಸರ್ ಇನ್ನೂ ಜಾಸ್ತಿ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇರುವಂಥ ಪ್ರೊಸೆಸರ್, ಬಟ್ ಇದರಲ್ಲಿ ಸ್ವಲ್ಪ ಕಡಿಮೆ ಕೊಡ್ತಾ ಇದೆ. ಮೋಸ್ಟ್ಲಿ ಸ್ವಲ್ಪ ಪರ್ಫಾರ್ಮೆನ್ಸನ್ನು ಅವ್ರು ಕಡಿಮೆ ಮಾಡಿರ್ಬೋದೇನೋ, ಬ್ಯಾಟ್ರಿ ಸ್ವಲ್ಪ ಸಣ್ಣದಿರೋದ್ರಿಂದ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ಒಂದು ಲೆವೆಲ್ಗೆ ನಾರ್ಮಲ್ ಅಂತ ಅನ್ನಿಸ್ತು. ಬ್ಯಾಟ್ರಿ ಡ್ರೈನ್ ಸುಮಾರು 6% ಆದರೆ ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್ 50 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಸ್ವಲ್ಪ ಬಿಸಿ ಆಗುತ್ತೆ, ಬಟ್ 50 ಡಿಗ್ರಿ ಅಂದರೆ ನಾಟ್ ಬ್ಯಾಡ್. 52, 53, 55 ಹೋಗುವಂಥ ಫೋನ್ಗಳನ್ನ ಕೂಡ ನಾವು ನೋಡಿದ್ದೀವಿ. ಇನ್ನು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಅಂದರೆ 90 FPS ಗೇಮ್ ಪ್ಲೇ ನಮಗೆ ಸಿಗುತ್ತೆ. ತುಂಬ ಸ್ಮೂತ್ ಎಕ್ಸ್ಪೀರಿಯನ್ಸ್ ಆಯಿತು. ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಮ್ಯಾಕ್ಸಿಮಮ್ ಸೆಟ್ಟಿಂಗ್ ಇದು. ಇದರಲ್ಲೂ ಕೂಡ ನಮಗೆ ಸ್ಮೂತ್ ಗೇಮ್ ಪ್ಲೇ ಸಿಕ್ತು. ತಲೆ ಕೆಡಿಸ್ಕೊಂಬೇಡಿ, ಪ್ರೊಸೆಸರ್ ಹೆವಿ ಪವರ್ಫುಲ್ ಆಗಿದೆ. ಆರಾಮಾಗಿ ಯಾವ ಗೇಮನ್ನು ಬೇಕಾದರೂ, ಯಾವ ಅಪ್ಲಿಕೇಶನ್ ಬೇಕಾದರೂ, ಏನು ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಒಂದು ಮೇನ್ ಸೆನ್ಸಾರು, ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಮತ್ತು ಇನ್ನೊಂದು ಟೆಲಿಫೋಟೋ ಕ್ಯಾಮ್ರಾ. ಇದರಲ್ಲಿರುವಂಥ ಮೇನ್ ಸೆನ್ಸಾರ್ ಮತ್ತು ಟೆಲಿಫೋಟೋ ಕ್ಯಾಮ್ರಾ ಎರಡೂ ಕೂಡ ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ ಏನಿದೆ ಅದಕ್ಕೆ ತುಂಬ ಸಿಮಿಲರ್ ಇರುವಂಥ ಕ್ಯಾಮ್ರಾಗಳು. ಆಲ್ಮೋಸ್ಟ್ ಅಷ್ಟೇ ಒಳ್ಳೆ ಕ್ವಾಲಿಟಿ ಔಟ್ಪುಟ್ಟನ್ನು ಕೊಡುವಂಥ ಕ್ಯಾಮ್ರಾಗಳು. ಮೇನ್ ಸೆನ್ಸಾರ್ ಬಂದ್ಬಿಟ್ಟು 200 MP f1.7 ಅಪರ್ಚರ್ನ ಹೊಂದಿರುವಂಥ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ಲ್ಯಾಗ್ಶಿಪ್ ಲೆವೆಲ್ನ ಕ್ಯಾಮ್ರಾ ಔಟ್ಪುಟ್ ನಮಗೆ ಸಿಗುತ್ತೆ. ಇದು ಒಂದು ರೀತಿ ನ್ಯಾಚುರಲ್ ಆಗಿ ಕಲರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಆಯಿತಾ. ಎಲ್ಲೂ ಕೂಡ ನನಗೆ ಓವರ್ ಸ್ಯಾಚುರೇಟೆಡ್ ಅಂತ ಎಲ್ಲೂ ಕೂಡ ಅನ್ನಿಸ್ಲಿಲ್ಲ. ಚೆನ್ನಾಗಿದೆ, ಕ್ಲಾರಿಟಿ ಚೆನ್ನಾಗಿದೆ. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಔಟ್ಪುಟ್ಟನ್ನು ಕೊಡುತ್ತೆ. ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ 12 MP. ಸೊ ಇದು ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು. ನಮಗೆ ಅಲ್ಟ್ರಾದಲ್ಲಿ 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇತ್ತು. ಇದರಲ್ಲಿ 50 MP ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇನ್ನು ಟೆಲಿಫೋಟೋ ಕ್ಯಾಮ್ರಾಗೆ ಬಂತು ಅಂದರೆ ಕೇವಲ 10 MP 3x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಕ್ಯಾಮ್ರಾ. ಇದರಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ಇದು ಬೊಕೆ ಎಫೆಕ್ಟ್ ಸಕ್ಕತ್ತಾಗಿ ಬರುತ್ತೆ, ನ್ಯಾಚುರಲ್ ರೀತಿ ಕಾಣುತ್ತೆ ನಿಮಗೆ. ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ, ಹೆವಿ ಚೆನ್ನಾಗಿ ಪ್ರೊಸೆಸ್ ಮಾಡುತ್ತೆ ಅಂತ ಅನ್ನಿಸ್ತು. ಇದು ಕೂಡ ಸೇಮ್ ನಮಗೆ ಅಲ್ಟ್ರಾ ಏನಿದೆ S25 ಅಲ್ಟ್ರಾ ಅದಕ್ಕೆ ತುಂಬ ಕ್ಲೋಸ್ ಇರುವಂಥ ಒಂದು ಕ್ಯಾಮ್ರಾ ಅಂತ ಅನ್ನಿಸ್ತು. ಪ್ರತಿಯೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಕು ಹಿಂದೆ ಇರಬೇಕಾದ್ರೆ ನಾವು ಫೋಟೋ ತೆಗೆದಾಗ ಆ ಒಂದು ಡೈನಮಿಕ್ ರೇಂಜಲ್ಲಿ ಡಿಫ್ರೆನ್ಸ್ ನಮಗಲ್ಲಿ ಗೊತ್ತಾಗುತ್ತೆ, ನಾರ್ಮಲ್ ಫೋನ್ಗೂ ಒಂದು ಫ್ಲ್ಯಾಗ್ಶಿಪ್ ಲೆವೆಲ್ನ ಕ್ಯಾಮ್ರಾಗೂ. ಸೊ ನೀವು ಹಿಂದೆ ನಾರ್ಮಲ್ ಕ್ಯಾಮ್ರಾದಲ್ಲಿ ಹಿಂದೆ ಲೈಟ್ ಇದ್ದರೆ ಫ್ರಂಟ್ ಎಲ್ಲ ಒಂದು ರೀತಿ ಗ್ರೇನಿ ಬಂದುಬಿಡುತ್ತೆ. ಬಟ್ ಈ ಫೋನಲ್ಲಿ ಆ ರೀತಿ ಆಗಲ್ಲ. ಫ್ಲ್ಯಾಗ್ಶಿಪ್ ಫೋನ್ಗಳಲ್ಲಿ ಯೂಸಲಿ ಫುಲ್ ಎಂಥ ಹಾರ್ಶ್ ಬ್ಯಾಕ್ಗ್ರೌಂಡ್ ಲೈಟ್ ಇದ್ದರೂ ಸಹ ನಿಮ್ಮ ಮುಖ ಚೆನ್ನಾಗಿ ಕ್ಲಿಯರಾಗಿ ಬಂದಿರುತ್ತೆ. ಸೊ ಅದರಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಅದ್ರಲ್ಲಿ ಕೆಲವೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆ ಕ್ಯಾಮ್ರಾನ ಕೊಟ್ಟಿದ್ದಾರೆ. 1,75,000 ರೂಪಾಯಿ ಲೆವೆಲ್ನ ಕ್ಯಾಮ್ರಾನ ಅಂತ ಕೇಳಬೇಡಿ ಆಯಿತಾ. ನಾನು ಕ್ಯಾಮ್ರಾ ಚೂಸ್ ಮಾಡೋದಾದರೆ S25 ಅಲ್ಟ್ರಾನ ಚೂಸ್ ಮಾಡ್ತೀನಿ. ಓವರಾಲ್ ನೋಡೋದಕ್ಕೆ ಹೋದರೆ, ಫೋಲ್ಡಬಲ್ ಲೆವೆಲ್ ನೋಡೋದಕ್ಕೆ ಹೋದರೆ ಹೌದು ಈ ಲೆವೆಲ್ಗೆ ಕ್ಯಾಮ್ರಾ ಚೆನ್ನಾಗಿದೆ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ 2 ಸೆಲ್ಫಿ ಕ್ಯಾಮ್ರಾ ಇದೆ. ಎರಡೂ ಕೂಡ 10 MP ಸೆಲ್ಫಿ ಕ್ಯಾಮ್ರಾಗಳು. ಎರಡೂ ಕೂಡ ತುಂಬ ಸಿಮಿಲರ್ ಇದೆ, ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ನೋಡ್ರಪ್ಪ, ನಾನು ಈಗೇನು ತೋರಿಸ್ತಾ ಇದ್ದೀನಿ ಇದು ನಾನು ಫೋಲ್ಡ್ ಆಗಿದ್ದಾಗ ಹೊರಗಡೆ ಇರುವಂಥ ಸೆಲ್ಫಿ ಕ್ಯಾಮ್ರಾ ಏನು ತೆಗೆದಿರೋದು. ನೆಕ್ಸ್ಟ್ ಏನು ತೋರಿಸ್ತೀನಿ ಅದು ಅನ್ಫೋಲ್ಡ್ ಆಗಿದ್ದಾಗ ತೆಗೆದಿರುವಂಥ ಸೆಲ್ಫಿ ಕ್ಯಾಮ್ರಾ. ಎರಡರಲ್ಲೂ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ. ಎರಡೂ ಕೂಡ f2.2 ಅಪರ್ಚರೇ ಸೇಮ್ ಸೆಲ್ಫಿ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ. ಆ ಸ್ಯಾಂಪಲ್ನು ಕೂಡ ತೋರಿಸಿದ್ದೀನಿ. ಅಂದರೆ ನಮಗೆ ಏನಪ್ಪ ಅಂದರೆ ಇದು ಈ ಸ್ಯಾಮ್ಸಂಗ್ದು ಸೆಲ್ಫಿ ಕ್ಯಾಮ್ರಾ ನೋಡಿದ ತಕ್ಷಣ ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಮುಖಕ್ಕೆ ಮೇಕಪ್ ಮಾಡಲ್ಲ, ನ್ಯಾಚುರಲ್ ಹೆಂಗಿದೆಯೋ ಆಲ್ಮೋಸ್ಟ್ ಕ್ಲೋಸ್ ಹಂಗೆ ಬರುತ್ತೆ. ಅದರಿಂದ ಕೆಲವು ಜನಕ್ಕೆ ಇಷ್ಟ ಆಗಲ್ವೇನೋ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ ಅಪ್ ಟು
8K 30 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಕ್ವಾಲಿಟಿ ಬೆಂಕಿ ಇದೆ. ಅದು ಬೇಡ ಅಂತ ಅಂದರೆ 4Kನಲ್ಲಿ ಅಪ್ ಟು 60 FPS ತನಕ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಇದು ತುಂಬ ಸ್ಟೇಬಲ್ ಔಟ್ಪುಟನ್ನು ಕೊಡುತ್ತೆ. ಪ್ರಿಫರಬಲಿ 8Kಗಿಂತ 4Kನಲ್ಲೇ ನೀವು ಶೂಟ್ ಮಾಡಿಕೊಂಡ್ರೆ ಒಳ್ಳೆಯದು. ಔಟ್ಪುಟ್ಟು ಚೆನ್ನಾಗಿ ಬರುತ್ತೆ, ತುಂಬ ಸ್ಟೇಬಲ್ ಆಗಿ ಬರುತ್ತೆ. ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ ಇದು ಕೂಡ 4K 60 FPSಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 4400 mAh ಕೆಪಾಸಿಟಿಯ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ನಮಗೆ ಸಿಗ್ತಾ ಇಲ್ಲ. ಬಟ್ ಈ ಒಂದು ಸ್ಮಾರ್ಟ್ಫೋನ್ 25 ವ್ಯಾಟಲ್ಲಿ ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಮತ್ತು ನಮಗೆ ಇದರಲ್ಲಿ ಫಾಸ್ಟ್ ವೈರ್ಲೆಸ್ ಚಾರ್ಜಿಂಗ್ 2.0 ಕೂಡ ಸಿಗ್ತಾ ಇದೆ. 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. 15 ವ್ಯಾಟ್ ಅಂದರೆ ಕಡಿಮೆನೇ ನಂಗೆ ಅನ್ನಿಸ್ತಂಗೆ. ಅದಕ್ಕೆ ಫಾಸ್ಟ್ ಚಾರ್ಜಿಂಗ್ ಅಂತ ಕರೀತಾ ಇದ್ದಾರೆ. ಮತ್ತು ಈ ಫೋನ್ 50% ಚಾರ್ಜ್ ಆಗೋದಕ್ಕೆ 30 ನಿಮಿಷ ಟೈಮನ್ನು ತೊಗೊಳುತ್ತೆ. ಇನ್ನು OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 15 ಬೇಸ್ಡ್ One UI 8 ನಮಗೆ ಸಿಗ್ತಾ ಇದೆ. One UI 8 ಕ್ರೇಜಿ ಗುರು. ಇದು ತುಂಬ ಸ್ಮೂತಾಗಿದೆ, ಸಖತ್ ಇಂಪ್ರೂವ್ಮೆಂಟ್ಸ್ ಆಗಿದೆ, ಹೆವಿ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಆಯಿತಾ. ಬೆಂಕಿ ಆಗಿದೆ ಒಂದು OS ಎಕ್ಸ್ಪೀರಿಯನ್ಸ್ ಮಾತ್ರ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳು ಸಹ ಇದ್ದಾವೆ, ಬಟ್ ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಒಟ್ಟಿಗೆ UIನ. ಮತ್ತು ಅವ್ರು ಹೇಳೋ ಪ್ರಕಾರ ಈ ಫೋನ್ಗೆ 7 ವರ್ಷಗಳ OS ಅಪ್ಡೇಟು ಮತ್ತು 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ. ಅಂದರೆ 7 ವರ್ಷ ಅಂದರೆ ಯೋಚನೆ ಮಾಡ್ಕೊಳ್ಳಿ ಆಯಿತಾ. ನಮ್ಗೆ ಇದರಲ್ಲಿ ಸ್ಯಾಮ್ಸಂಗಿಂದು ಡೆಕ್ಸ್ ಸಿಗ್ತಾ ಇದೆ, ಬಿಕ್ಸ್ಬಿ ಇದೆ, ನಂಗೆ ಗೊತ್ತಿಲ್ಲ ಎಷ್ಟು ಜನ ಅದನ್ನು ಯೂಸ್ ಮಾಡ್ತೀರಾ ಅಂತ. ಇನ್ನು ಗ್ಯಾಲಕ್ಸಿ AI ಫೀಚರಿಗೆ ಬಂತು ಅಂದರೆ ನೌ ಬ್ರೀಫ್ ನಮಗೆ ಸಿಗ್ತದೆ. ನೌ ಬ್ರೀಫ್ ಎಲ್ಲ ಪ್ರೀವಿಯಸ್ ಜನ್ರೇಷನ್ ಫೋನ್ಗಳಿಂದ ಅದಕ್ಕೂ ಕೂಡ ಬರ್ತಾ ಇದೆ. ಸೊ ಅದು ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಕಾಲ್ ಅಸಿಸ್ಟ್ ಫೀಚರ್ನ ಕೊಟ್ಟಿದ್ದಾರೆ. ಕಾಲ್ ಬಂತು ಅಂದರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಿದ್ರು ಕೂಡ ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ಸಮ್ಮರೈಸ್ ಮಾಡುವಂಥ ಫೀಚರ್ ಎಲ್ಲ ಇದೆ. ಇಂಟರ್ಪ್ರಿಟರ್ ನಮಗೆ ಸಿಗ್ತಾ ಇದೆ. ರೈಟಿಂಗ್ ಅಸಿಸ್ಟನ್ನು ತುಂಬ ಇಂಪ್ರೂವ್ ಮಾಡಿದ್ದಾರೆ ಆಯಿತಾ. ಸೊ ಟೆಕ್ಸ್ಟನ್ನು ನೀವು ಆರಾಮಾಗಿ ಟ್ರಾನ್ಸ್ಲೇಷನ್ ಮಾಡ್ಬೋದು, ಸಮ್ಮರೈಸ್ ಮಾಡ್ಬೋದು. ವೆಬ್ಸೈಟಿಂದ ನೀವು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ನೋಟಿಗೆ ನೀವು ಡ್ರ್ಯಾಗ್ ಮಾಡ್ಕೊಬೋದು. ಸೊ ಈ ರೀತಿ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಅದು ನೋಟ್ ಒಳಗೂ ಕೂಡ ಕೆಲಸವನ್ನು ಮಾಡುತ್ತೆ. ಥರ್ಡ್ ಪಾರ್ಟಿ ಬೇರೆ ಅಪ್ಲಿಕೇಶನ್ ಅಲ್ಲೂ ಕೂಡ ನೀವು ಆರಾಮಾಗಿ ಅದನ್ನು ಯೂಸ್ ಮಾಡ್ಕೊಬೋದು. ಮತ್ತು ಟ್ರಾನ್ಸ್ಕ್ರಿಪ್ಟ್ ಅಸಿಸ್ಟು ಅದು ಕೂಡ ಪ್ರೀವಿಯಸ್ ಇದರಲ್ಲೂ ಇತ್ತು, ಸಣ್ಣ ಪುಟ್ಟ ಇಂಪ್ರೂವ್ಮೆಂಟ್ಸನ್ನು ಮಾಡಿದ್ದಾರೆ. ಬ್ರೌಸಿಂಗ್ ಅಸಿಸ್ಟು, ನೀವೇನೋ ಬ್ರೌಸ್ ಮಾಡ್ತಿರ್ತೀರ, ಸೊ ಆ ಬ್ರೌಸರ್ಲಿರುವಂಥ ಟೆಕ್ಸ್ಟನ್ನು ಸಮ್ಮರೈಸ್ ಮಾಡೋದು, ಅದನ್ನೆಲ್ಲ ಫುಲ್ ಓದೋ ಅವಶ್ಯಕತೆ ಇಲ್ಲ, ಸಮ್ಮರೈಸ್ ಮಾಡ್ಕೊಬೋದು. ಇದು ಕೂಡ ಮುಂಚೆನೂ ಇತ್ತು. ಫೋಟೋ ಅಸಿಸ್ಟು ಇದು ಕೂಡ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಆಗಿದೆ. ನಿಮಗೆ ಅನೌನ್ಸ್ ಮಾಡುವಂಥದ್ದು, ಡಿಫ್ರೆಂಟ್ ಪೇಂಟಿಂಗ್ ಕಾರ್ಟೂನ್ ರೀತಿ ಕನ್ವರ್ಟ್ ಮಾಡುವಂಥದ್ದು, ಇದೆಲ್ಲ ಫೀಚರ್ ಕೊಟ್ಟಿದ್ದಾರೆ. ಮತ್ತು ಜನ್ರೇಟಿವ್ ಎಡಿಟಲ್ಲಿ ತುಂಬ ನಿಮಗೆ ಡಿಫ್ರೆನ್ಸ್ ಇದೆ. ನೀವು ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ಮಾಡ್ಬೋದು. ನೀವು ಎಡಿಟ್ ಎಲ್ಲ ಮಾಡಿಬಿಟ್ಟು ಸೈಡ್ ಬೈ ಅಕ್ಕಪಕ್ಕ ತೋರಿಸುತ್ತೆ ಎಡಿಟ್ ಆಗಿರೋದು ಮುಂಚೆ ಹೆಂಗಿತ್ತು ಅಂತ. ಸೊ ಅದೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅಂತ ಅನಿಸ್ತು. ಮತ್ತು ಡ್ರಾಯಿಂಗ್ ಅಸಿಸ್ಟಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಆಗಿದೆ. ಇದರಲ್ಲೂ ಕೂಡ ಸೈಡ್ ಬೈ ಸೈಡ್ ನೀವು ಕಂಪ್ಯಾರಿಸನ್ನ ಮಾಡ್ಬೋದು. ಆಡಿಯೋ ಎರೇಸರಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಆಗಿದೆ. ಆಟೋಮೆಟಿಕ್ಕಾಗಿ ಇದು ತೊಗೊಂಬಿಡುತ್ತೆ. ಫೋಟೋದು ಆ್ಯಂಬಿಯೆಂಟ್ ವಾಲ್ಪೇಪರ್ನ ನೀವು ಸೆಟ್ ಮಾಡ್ಕೊಬೋದು. ಅಂದರೆ ನಿಮ್ಮ ಸರೌಂಡಿಂಗ್ ವೆದರ್ ಹೆಂಗಿದೆ ಅದಕ್ಕೆ ತಕ್ಕಂಗೆ ನಿಮ್ಮದು ವಾಲ್ಪೇಪರ್ದಲ್ಲಿ ಮಳೆಯದು ಆ್ಯನಿಮೇಷನ್ ಎಲ್ಲ ಗೊತ್ತಿರುತ್ತೆ. ಕೆಲವೊಂದು ಸ್ನೋ ಇದ್ದರೆ ಸ್ನೋ ಆ್ಯನಿಮೇಷನ್, ಈ ರೀತಿ ನಿಮಗೆ ಡಿಫ್ರೆಂಟ್ ಆ್ಯನಿಮೇಷನ್ ತೋರಿಸುತ್ತೆ. ಹೆಲ್ತ್ ಅಸಿಸ್ಟು ಇದನ್ನು ಕೂಡ ಕೆಲವೊಂದು ಇಂಪ್ರೂವ್ಮೆಂಟ್ಸನ್ನು ಮಾಡಿದ್ದಾರೆ. ನಿಮ್ಮ ಹತ್ರ ವಾಚೆಲ್ಲ ಇದ್ದರೆ ಅದಕ್ಕೆ ಸಿಂಕ್ ಆಗಿಬಿಟ್ಟು ನಿಮಗೆ AI ಮುಖಾಂತರ ಕೆಲವೊಂದು ಅಪ್ಡೇಟನ್ನು ಕೊಡ್ತಾ ಇರುತ್ತೆ. ಇನ್ನು ಗೂಗಲ್ AI ಫೀಚರ್ಗಳು ಕೂಡ ನಮಗೆ ಸಿಗ್ತಾರೆ. ಸರ್ಕಲ್ ಟು ಸರ್ಚ್ ಮುಂಚೆನೂ ಇತ್ತು, ಈಗಲೂ ಇದೆ. ಫಸ್ಟು ಸ್ಯಾಮ್ಸಂಗ್ ಅವರು ಅದನ್ನು ತೊಗೊಂಬಂದಿದ್ದು. ಜೆಮಿನೈ ಲೈವ್ ಫೀಚರ್ ನಮಗೆ ಸಿಗ್ತಾ ಇದೆ. ಸೊ ನೀವು ಲೈವ್ ಆಗಿ ಆ ಕ್ಯಾಮ್ರಾ ಆನ್ ಮಾಡಿಕೊಂಡ್ರೆ ನಿಮ್ಮ ಸುತ್ತಮುತ್ತ ಏನಿದೆ ಅದನ್ನೆಲ್ಲ ಅದು ರೆಕಾರ್ಡ್ ಮಾಡಿಕೊಂಡು ನಿಮಗೆ ಯಾರು ಕಳೆದೋಗಿದ್ರೆ ಹುಡುಕೋದು ಏನು ನಡೀತಾ ಇದೆ ಆ ಒಂದು ಕ್ಯಾಮ್ರಾದೆಲ್ಲ ಪ್ರತಿಯೊಂದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಒಟ್ಟಿಗೆ AI ಫೀಚರು ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸ್ಯಾಮ್ಸಂಗ್ ಅವರು ನಂಗೆ ಅನ್ನಿಸ್ತಂಗೆ ಫಸ್ಟು ಈ ರೀತಿ ಒಂದು AI ಫೀಚರ್ನ ಸ್ಮಾರ್ಟ್ಫೋನಿಗೆ ತೊಗೊಂಬಂದಿದ್ದು. ಅವರೇ ಒಂದು ರೀತಿ ಇಂಡಸ್ಟ್ರಿಯನ್ನು ರೆವಲ್ಯೂಷನೈಸ್ ಮಾಡಿದ್ದು ಅಂತ ಅನ್ಬೋದು ಆಯಿತಾ, ನೋಡೋದಕ್ಕೆ ಹೋದರೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರು, ಬಾಟಮ್ ಫೈರಿಂಗ್ ಒಂದಿದೆ ಮತ್ತು ಮೇಲ್ಗಡೆ ಇನ್ನೊಂದು ಸ್ಪೀಕರ್ ಇದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜ್ವರ ಕೂಡ ಕೇಳುತ್ತೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರು, ಫೇಸ್ ಅನ್ಲಾಕ್ ಇದೆ, ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಸ್ಯಾಮ್ಸಂಗಿಂದು ನಾಕ್ಸ್ ಸೆಕ್ಯೂರಿಟಿ, ನಾಕ್ಸ್ ವಾಲ್ಟೆಲ್ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 7 ನಮಗೆ ಸಿಗ್ತಾ ಇದೆ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. NFC ಸ್ಯಾಮ್ಸಂಗ್ ವಾಲೆಟ್ಟು. ಸೊ ನೀವು ಟ್ಯಾಪ್ ಆ್ಯಂಡ್ ಪೇ ಪ್ರತಿಯೊಂದು ಕೂಡ ಕೆಲಸವನ್ನು ಮಾಡುತ್ತೆ. ಅವಶ್ಯಕತೆ ಇರುವಂತೆಲ್ಲ ಸೆನ್ಸರ್ಸು, ಅವಶ್ಯಕತೆ ಇರುವಂತೆಲ್ಲ 5G ಬ್ಯಾಂಡ್ಗಳು ನಮಗೆ ಸಿಗ್ತಾ ಇದೆ. ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ಸಿಗ್ತಿದೆ. ಒಟ್ಟಿನಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಸ್ಯಾಮ್ಸಂಗ್ ಅವರು ಇಲ್ಲಿಯವರೆಗೆ ಲಾಂಚ್ ಮಾಡಿರುವಂಥ ಒನ್ ಆಫ್ ದ ಬೆಸ್ಟ್ ಫೋಲ್ಡಬಲ್ ಸ್ಮಾರ್ಟ್ಫೋನು. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಚೇಂಜಸ್. ಅದು ಕೂಡ ವೆಯ್ಟು ಥಿಕ್ನೆಸ್ಸಲ್ಲಿ
ಹೆವಿ ರೆವಲ್ಯೂಷನೈಸ್ ಮಾಡಿಬಿಟ್ಟಿದ್ದಾರೆ. ಸೊ ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಕೈಲಿಟ್ಕೊಂಡ್ರೆ ನಾರ್ಮಲ್ ಫೋನ್ ಅಂತಲೇ ಅನಿಸುತ್ತೆ, ಫೋಲ್ಡಬಲ್ ಇಟ್ಕೊಂಡಿದ್ದೀನಿ ಅಂತ ಅನಿಸೋದೇ ಇಲ್ಲ. ಸೊ ಕ್ರೇಜಿ ಪ್ರಾಡಕ್ಟು. ಆಪಲ್ನವ್ರಿಗೆ ಫ್ಯೂಚರ್ ತುಂಬ ಕಷ್ಟ ಇದೆ, ಅವರು ಕೂಡ ಫೋಲ್ಡಬಲ್ಸನ್ನು ತಂದಿಲ್ಲ ಅಂದರೆ. ನಿಮ್ಗಿದ್ರ ಬಗ್ಗೆ ಏನಿಸ್ತು? ಒಟ್ಟಿಗೆ ನೋಡ್ರಪ್ಪ, 1,75,000 ರೂಪಾಯಿ ಲಾಂಚ್ ಆಗ್ತಿದೆ. 1,75,000 ಕೊಟ್ಟು ತಗೊಬೋದಾ ಅಂತ ನೀವು ಕೇಳ್ತಾ ಇದ್ದೀರ ಅಂದರೆ ನೋಡ್ರಪ್ಪ, ನಿಮ್ಮ ಹತ್ರ ಅಷ್ಟು ದುಡ್ಡಿದೆ ಅಂತ ಅಂದರೆ ತಗೊಳ್ಳಿ, ಮೋಸ ಇಲ್ಲ. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ಇನ್ನೊಂದು ಫೋಲ್ಡಬಲ್ ಸಿಗ್ತಿದೆ. ಹೌದು, ನಮಗೆ ಸಿಮಿಲರ್ ಫೋಲ್ಡಬಲ್ ಬೇರೆ ಬ್ರ್ಯಾಂಡ್ಗಳಲ್ಲಿ ಇನ್ನೂ ಕಡಿಮೆಗೆ ಸಿಗ್ಬೋದೇನೋ, ಆಯಿತಾ. ಬಟ್ ಸ್ಯಾಮ್ಸಂಗ್ ಲೆವೆಲಿಂದು ಆಪ್ಟಿಮೈಸೇಷನು, AI ಫೀಚರ್ ಮತ್ತು ಫ್ಯೂಚರ್ ಅಪ್ಡೇಟ್ಸ್ ಎಲ್ಲ ಬೇರೆ ಯಾರು ಕೊಡಲ್ಲ ನಂಗೆ ಅನ್ನಿಸ್ದಂಗೆ. ಸೊ ಕ್ರೇಜಿ ಪ್ರಾಡಕ್ಟು, ನನಗಂತೂ ಇಂಪ್ರೆಸ್ ಮಾಡ್ತು. 1,75,000 ದುಡ್ಡಿದ್ರೆ ತೊಗೊಳ್ಳಿ, ಆಯಿತಾ. ಕೈ ಎತ್ತಿ ನೋಡೋಣ, ಕಾಮೆಂಟ್ ಮಾಡಿ ಯಾರು ತೊಗೋತೀರ ಅಷ್ಟೊಂದು ದುಡ್ಡು ಕೊಟ್ಟು ಅಂತ. ಹೌದು, ಎಕ್ಸ್ಪೆನ್ಸಿವ್ ಆಗಿದೆ, ನಮ್ಮ ಕೈಲಿ ಪರ್ಚೇಸ್ ಮಾಡೋದಕ್ಕಾಗದೇ ಇರ್ಬೋದು. ಬಟ್ ಸ್ಟಿಲ್ ಒಂದು ಪ್ರಾಡಕ್ಟ್ ಬಗ್ಗೆ, ಒಂದು ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡ್ರೆ ಕಳ್ಕೊಳ್ಳೋದೇನಿದೆ ಅಲ್ವಾ. ಪರ್ಚೇಸ್ ಮಾಡೋಕ್ಕಾಗುತ್ತೆ ಇಲ್ವೋ, ಫ್ಯೂಚರಲ್ಲಿ ಪರ್ಚೇಸ್ ಮಾಡಿದ್ರೆ ಆಯಿತು. ಇದಿಷ್ಟು ಈ ಒಂದು ಫೋಲ್ಡ್ ಬಗ್ಗೆ. ನಿಮ್ಗೆ ಏನು ಅನ್ನಿಸ್ತಿದ್ರ ಬಗ್ಗೆ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.